ಇನ್ನು ಜೆಡಿಎಸ್ ಭದ್ರಕೋಟೆ ಮಂಡ್ಯ ಇವತ್ತು ರಣರಂಗವಾಗಿತ್ತು. ಜೆಡಿಎಸ್ ಬಿಜೆಪಿ ನಾಯಕರು ಮೂಢಾಸ್ತ್ರವನ್ನ ಬಿಟ್ರೆ ಕೈ ನಾಯಕರು ಜನಾಸ್ತ್ರವನ್ನ ಹೂಡ್ತಾ ಇದ್ದಾರೆ. ಇದೇ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಿಎಂ ರಾಜೀನಾಮೆ ಬಗ್ಗೆ ಭವಿಷ್ಯ ನುಡಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅಂತೂ ಮೈತ್ರಿ ನಾಯಕರ ಕಾಲೆಳೆಯೋ ಕೆಲಸವನ್ನ ಯಥಾಪ್ರಕಾರವಾಗಿ ಮುಂದುವರಿಸ್ತಾ ಇದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬರೋಣ. ಮುಖ್ಯಮಂತ್ರಿಗಳು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ. ವಿಜೇಂದ್ರ ಏನೋ ಕಾಂಗ್ರೆಸ್ ಪಕ್ಷದ ಭಿಕ್ಷೆಯಿಂದ ನಾವು ಯಾರೊಬ್ಬ ನಾಗರಾಜ್ ಗೌಡ ಅನ್ನೋ ಟಿಕೆಟ್ ಕೊಟ್ಟಿದ್ರೆ ನೀನ್ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ. ಇದನ್ನ ಗಮನದಲ್ಲಿಟ್ಕೋ. ಅತ್ತ ಪಾದಯಾತ್ರೆ, ಇತ್ತ ಜನಾಂದೋಲನ. ಮಂಡ್ಯದ ರಾಜಕೀಯ ರಣಕಣ ಇವತ್ತು ಮತ್ತಷ್ಟು ರಂಗೇರಿತ್ತು. ಎರಡೆರಡು ಪಕ್ಷಗಳ ರಾಜಕೀಯ ಕಾದಾಟಕ್ಕೆ ಸಕ್ಕರೆ ನಾಡು ಸಾಕ್ಷಿಯಾಯಿತು. ಬಿಜೆಪಿ ಜೆಡಿಎಸ್ ನಾಯಕರು ಮದ್ದೂರಿನಲ್ಲಿ ಪಾದಯಾತ್ರೆ ಮಾಡಿದ್ರೆ ಮಂಡ್ಯ ನಗರದಲ್ಲಿ ಕಾಂಗ್ರೆಸ್ ನಾಯಕರು ಜನಾಂದೋಲನದ ಜನಾಸ್ತ್ರ ಬಿಟ್ರು. ಬೆಂಗಳೂರಿನ ಕೆಂಗೇರಿಯಿಂದ ಶುರುವಾದ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಇವತ್ತು 4ನೇ ದಿನ ಪೂರೈಸಿದೆ. ವಿಜಯೇಂದ್ರ, ಆರ್ ಅಶೋಕ್, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ದೋಸ್ತಿಗಳು ಸರ್ಕಾರದ ವಿರುದ್ಧ ಅಬ್ಬರಿಸಿದ್ರು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿಯುತ್ತಲೇ ನೂರಾರು ಕಾರ್ಯಕರ್ತರ ಜೊತೆ ಹೆಜ್ಜೆ ಹಾಕಿದ್ರು. ಯಾವುದೇ ಕ್ಷಣದಲ್ಲೂ ಸಿಎಂ ರಾಜೀನಾಮೆ ಕೊಡಬಹುದು ಎಂದ ವಿಜಯೇಂದ್ರ. ಸಿಎಂ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ಮೂಢಾಸ್ತ್ರವನ್ನ ಬಿಟ್ಟಿದೆ. ಇದರ ಭಾಗವಾಗಿ ಪಾದಯಾತ್ರೆ ಹಮ್ಮಿಕೊಂಡಿದೆ. ಇನ್ನು ಹೋದಲೆಲ್ಲ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಇವತ್ತು ಒಂದು ಹೆಜ್ಜೆ ಮುಂದಿಟ್ಟ ಬಿವೈ ವಿಜಯೇಂದ್ರ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಸನ್ನಿಹಿತವಾಗಿದೆ ಅಂತ ಭವಿಷ್ಯ ನುಡಿದ್ರು. ಮತ್ತೊಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಸಿದ್ದು ರಾಜೀನಾಮೆಗೆ ಪಟ್ಟು ಹಿಡಿದ್ರು. ನಮ್ಮ ಹೋರಾಟದ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಅಂತ ಸಂದರ್ಭ ಈಗಾಗಲೇ ನಿರ್ಮಾಣ ಆಗಿದೆ. ಇವತ್ತು ಏನಾದ್ರೂ ಮಾನ್ಯ ಸಿದ್ದರಾಮಣ್ಣ ಅವರಿಗೆ ನೈತಿಕತೆ ಅಂತಕ್ಕಂಥದ್ದಿದ್ರೆ ದಯಮಾಡಿ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ನಾವು ಒತ್ತಾಯವನ್ನು ಮಾಡ್ತೇವೆ. ಹೀಗೆ ಮೈತ್ರಿ ನಾಯಕರು ಸಿದ್ದರಾಮಯ್ಯ ವಿರುದ್ಧ ನೇರ ವಾಗ್ದಾಳಿಗಿಳಿದಿದ್ದಾರೆ. ಆದರೆ ಸಿಎಂ ಪರವಾಗಿ ಕಾಂಗ್ರೆಸ್ ನಾಯಕರು ಇದೇ ಮಂಡ್ಯದ ನೆಲದಲ್ಲೇ ಜನಾಂದೋಲನ ನಡೆಸಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ವಿಪಕ್ಷಗಳ ಪಾದಯಾತ್ರೆ ಗ್ಯಾರಂಟಿ ನಿಲ್ಲಿಸುವ ಹುನ್ನಾರ ಅಂತ ಗ್ಯಾರಂಟಿ ಅಸ್ತ್ರ ಹೂಡಿದ್ರು. ಈ ಬಡವರಿಗೋಸ್ಕರ 5 ಗ್ಯಾರಂಟಿ ಕೊಟ್ಟು 5 ಗ್ಯಾರಂಟಿಯನ್ನ ನಿಲ್ಲಿಸಲಿಕ್ಕೆ ಒಂದು ಹುನ್ನಾರವನ್ನ ಮಾಡಿ ಈ ಸರ್ಕಾರವನ್ನ ತೆಗಿಲಿಕ್ಕೆ ಹೊರಟಿದ್ದಾರೆ. ಕುಮಾರಣ್ಣ, ನಿನ್ನ ಹಣೆಯಲ್ಲಿ ಇದು ಬರೀಲಿಲ್ಲ. ಯಡಿಯೂರಪ್ಪನವರೇ, ನಿಮ್ ಮನೇಲಿ ಬರೀಲಿಲ್ಲ. ಅಶೋಕ್ ಅಣ್ಣ, ನಿನ್ ಕೈಲಿ ದಮ್ ಇಲ್ಲ. ಭ್ರಷ್ಟಾಚಾರದ ಪಿತಾಮಹ ಎಂದ ವಿಜಯೇಂದ್ರಗೆ ಡಿಕೆ ಟಾಂಗ್. ಏನು ಡಿಕೆ ಶಿವಕುಮಾರ್ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥದ್ದು? ಭ್ರಷ್ಟಾಚಾರದ ಪಿತಾಮಹ ಅವರೇನು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ? ಕೇಳಿದ್ರಲ್ಲ ಬಿವೈ ವಿಜಯೇಂದ್ರ ಆಡ್ತಾ ಇರೋ ಮಾತನ್ನ. ಇದೇ ಮಾತು ಡಿಸಿಎಂ ಡಿಕೆ ಕಣ್ಣು ಕೆಂಪಗಾಗಿಸಿದೆ. ನಿನ್ನೆಯಷ್ಟೇ ತಿರುಗೇಟು ಕೊಟ್ಟಿದ್ದ ಡಿಕೆ ಶಿವಕುಮಾರ್ ಇವತ್ತು ಕೂಡ ಗರಂ ಆದ್ರು. ನಿಂದು ಎಲ್ಲ ಬಿಚ್ಚಿ ಹೇಳ ಅಂತ ಪ್ರಶ್ನಿಸುತ್ತಲೇ ಕಳೆದ ವಿಧಾನಸಭಾ ಟಿಕೆಟ್ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಏನೋ ಕಾಂಗ್ರೆಸ್ ಪಕ್ಷದ ಭಿಕ್ಷೆಯಿಂದ ನಾವು ಯಾರೊಬ್ಬ ನಾಗರಾಜ್ ಗೌಡ ಅನ್ನೋ ಟಿಕೆಟ್ ಕೊಟ್ಟಿದ್ರೆ ನೀನ್ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ. ಇದನ್ನ ಗಮನದಲ್ಲಿಟ್ಕೋ. ಅದ್ ಬಿಟ್ಬಿಟ್ಟು ಏನ್ ಭ್ರಷ್ಟಾಚಾರದ ಪಿತಾಮಹ ಅಂತೆ. ಬಿಎಸ್ವೈ ಎಚ್ಡಿಕೆ ಹಳೆ ವಿಡಿಯೋ ಪ್ರದರ್ಶಿಸಿದ ಡಿಕೆ. ಇನ್ನು ಜನಾಂದೋಲನದ ವೇದಿಕೆ ಮೇಲೆಯೇ ಡಿಸಿಎಂ ಡಿಕೆ ಮೈತ್ರಿ ನಾಯಕರ ಕಾಲೆಳೆದಿದ್ದಾರೆ. ಬಿಎಸ್ವೈ ಎಚ್ಡಿಕೆ ಆಡಿರೋ ಹಳೆ ಮಾತುಗಳ ವಿಡಿಯೋವನ್ನ ಪ್ರದರ್ಶಿಸುವ ಮೂಲಕ ಎನ್ಡಿಎ ಮೈತ್ರಿಕೂಟದ ವಿರುದ್ಧ ವ್ಯಂಗ್ಯ ಆಡಿದ್ದಾರೆ. ಆದ್ರೆ ನಂಗೆ ನಂಬಿಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ನನ್ಗೆ ನಂಬಿಕೆ ಇದೆ. ಮೂಕಿನಕೆರೆ ಯಡಿಯೂರಪ್ಪನವ್ರ ಬಗ್ಗೆ ನನಗೆ ನಂಬಿಕೆ ಇದೆ. ಅವ್ರ ಬಗ್ಗೆ ನನ್ ನಂಬಿಕೆ ಇದೆ. ಜಿಡಿ ದೇವೇಗೌಡರ ಬಗ್ಗೆ ನನ್ಗೆ ನಂಬಿಕೆ ಇದೆ. ಯೋಗೇಶ್ವರ ಬಗ್ಗೆ ನಂಬಿಕೆ ಇದೆ. ಯತ್ನಾಳ್ ಬಗ್ಗೆ ನಂಗೆ ನಂಬಿಕೆ ಇದೆ. ಬೆಂಬಲ ಕೊಡಬೇಕು. ರಾಜಕಾರಣ ಮಾಡೋದು ಬೇಡ, ಚುನಾವಣೆ ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು. ಆದ್ರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧ್ಯ ಮಾಡ್ತೀವಿ, ಈ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಅಧಿಕಾರ ದಾಹದಿಂದ ಉಳಿದು ಬಿಪ್ಪಳಿಸ್ತಾ ಇರುವಂತ ಅಪ್ಪ ಮಕ್ಕಳ ಬಗ್ಗೆ ನಮ್ಮ ಹೋರಾಟನೇ ಹೊರತು ಕಾಂಗ್ರೆಸ್ ಮಹಿಳೆಯರಿಗೆ ಸಿಹಿ ಸುದ್ದಿ ಕೊಟ್ಟ ಲಕ್ಷ್ಮೀ ಹೆಬ್ಬಾಳ್ಕರ್. ಕಳೆದ 3 ತಿಂಗಳಿಂದ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರಲಿಲ್ಲ.
ಹಣ ಬಂದಿಲ್ಲ ಅಂತಿದ್ದ ನಾರಿಯರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಇವತ್ತಿನಿಂದಲೇ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಹಣ ಜಮೆ ಆಗುತ್ತೆ ಅಂದಿದ್ದಾರೆ. ಕೆಲವು ತಾಂತ್ರಿಕ ದೋಷದಿಂದ ಜೂನ್ ಮತ್ತು ಜುಲೈ ದುಡ್ಡು ತಮಗೆ ಹಾಕ್ಲಿಕ್ಕೆ ಆಗಿರ್ಲಿಲ್ಲ. ಇವತ್ತಿನಿಂದ ತಮಗೆ ಅಕೌಂಟ್ಗೆ 2 ತಿಂಗಳ ದುಡ್ಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಒಟ್ನಲ್ಲಿ 2 ಕಾರ್ಯಕ್ರಮಗಳಿಂದ ರಾಜಕೀಯ ಅಖಾಡ ರಂಗೇರಿದೆ. ನಾಯಕರು ಏಟಿಗೆ ಎದಿರೇಟು ಕೊಡುತ್ತಲೇ ವಾಗ್ಬಾಣಗಳನ್ನ ಬಿಡುತ್ತಿದ್ದಾರೆ. ಸುನಿಲ್, ಕಿರಣ್ ಹನ್ಯಾಡ್ಕ ಜೊತೆ ಪ್ರಶಾಂತ್, TV9 ಮಂಡ್ಯ.